ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಮಕೂರಿನ ಚೈತ್ರಗೌಡ. ಸೊ ಇವತ್ತು ನಾವಿದ್ದೀವಿ ಕಾಶಿಯಲ್ಲಿ 7 o'clock ಶುರುವಾಗುವಂಥ ಗಂಗಾರತಿ ವಿಟ್ನೆಸ್ ಮಾಡೋಕ್ಕೆ ಅಂತ ಕೂತಿದ್ವಿ. ನಾವು ದೇವಸ್ಥಾನದ ಹಿಂದೆ ಇರೋವಂಥ ಘಾಟಲ್ಲಿ ನೋಡ್ತಾ ಇರೋದು. ಸೊ ಹಾಗೆ ಗಂಗಾ ನದಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕೆಲವರೆಲ್ಲ ಬೋಟಲ್ಲಿ ಕೂತ್ಕೊಂಡು ನೋಡ್ತಾಯಿದ್ರು. ನಮಗೆ ಅದ್ರ ಪಕ್ಕ ಇರೋ ಶಿವಪ್ಪಂದು ಇನ್ನೊಂದು ಲಿಂಗ ಇರೋ ದೇವಸ್ಥಾನ ಇರೋ ಹತ್ರದಿಂದ ನಮಗೆ ಫುಲ್ ಹತ್ರದಿಂದ ನೋಡೋಕ್ಕೆ ಸಿಕ್ಕಿತ್ತು. ಸೊ ಬ್ಲೆಸ್ಡ್ ದಟ್ ನಮಗೆ ಗಂಗಾರತಿದು ಪ್ರಸಾದ ಕೂಡ ಸಿಕ್ತು ಅಂತ. ಸೊ ನೋಡಿ, ಗಂಗಾರತಿ ನಡೆದಿದ್ದ ಜಾಗ ಇದೇನೆ. ಅಸ್ಸಿ ಘಾಟ್ ಹತ್ರ ನಡೆದಿರೋ ಕ್ಲಿಪ್ಪಿಂಗ್ ಕೂಡ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಗೈಸ್. ನೋಡೋಕ್ಕಂತೂ ಕಣ್ಣು ಚಾಲ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ದರ್ಶನಕ್ಕೆ ಅಂತ ಆಲ್ಮೋಸ್ಟ್ 3:45 4 o'clock ಹೋಗಿದ್ದು. ಬಟ್ ಅಲ್ಲಿ VIP ಕ್ಯೂ ಎಲ್ಲ ಸಖತ್ತಿತ್ತು ಅಂತ ಅಂದ್ಬಿಟ್ಟು ನಾವು ಲೇಟಾಗಿ ರೀಚ್ ಆಗಿದ್ವಿ. 7 o'clock ಗಂಗಾ ಆರತಿ ಅಷ್ಟೊತ್ತಿಗೆ ರೀಚ್ ಆಗ್ತೀವೋ ಇಲ್ವೋ ಅಂತ ಭಯ ಇತ್ತು. ಬಟ್ ಗಾಡ್ಸ್ ಗ್ರೇಸ್ ನಾವು ಬೇಗ ರೀಚ್ ಆದ್ವಿ. ಅದಾದಮೇಲೆ ನಮಗೆ ಗಂಗಾ ಆರತಿ ಪ್ರಸಾದ ಕೂಡ ಸಿಕ್ತು. ಅಪ್ಪ ನೋಡಿ, ನಮ್ಮ ಅಪ್ಪನೂ ಎಷ್ಟು ಖುಷಿಯಿಂದ ಇಸ್ಕೋತಾ ಇದ್ದಾರೆ. ಮತ್ತು ಬೇಗ ಬಂದಿರೋರಿಗೆಲ್ಲ ಅಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಮುಂದೆನೇ ಕುತ್ಕೊಂಡು ನೋಡೋ ಅಂಥ ವ್ಯವಸ್ಥೆ ಇತ್ತು. ಸೊ ಮತ್ತು ನಮ್ಮ ಪ್ಯಾಸೆಂಜರ್ಸು ನಾವೆಲ್ಲ ಎಷ್ಟು ಖುಷಿಯಿಂದ ಇದ್ದೀವಿ ನೋಡಿ ಗೈಸ್. ಸಕ್ಕತ್ತಾಗಿತ್ತು ಗೈಸ್ ಗಂಗಾ ಆರತಿ. ನಾವೇನಾದರೂ ಮುಂಚೆ ಬಂದಿದ್ರೆ ಇನ್ನೂ ಹತ್ರದಿಂದ ನೋಡ್ಬೋದಾಗಿತ್ತು. ಬಟ್ ಇಟ್ಸ್ ಓಕೆ, ಅಷ್ಟು ದೂರದಿಂದ ನೋಡಿದ್ರೂ ತುಂಬ ಖುಷಿಯಿಂದನೇ ನೋಡಿದ್ವಿ. ಸೊ ಎಲ್ಲರೂ ಚೇರ್ ಮಾಡ್ತಿದ್ದಾರೆ ನೋಡಿ. ಅದು ತೋರ್ಕೊಂಬಂದ್ಮೇಲೆ ಎಲ್ಲರೂ ಕೈ ನಿಂತ್ಕೊಂಡು ಹಾಗೆ ಅಲ್ಲಿರೋ ಕಾರಿಡಾರಲ್ಲಿ ತ್ರಿಶೂಲ ಅದು ಒಂದು ಲೈಟಿಂಗ್ಸ್ ಹಾಕಿದ್ರು ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಮತ್ತೆ ಎಲ್ರಿಗೂ ಪ್ರಸಾದ ಬೇಕಿತ್ತು, ಎಲ್ಲರೂ ಅಲ್ಲಿ ಆಚೆ ಇದ್ದರು ಅಂತ ಮತ್ತೆ ಬಂದು ಪ್ರಸಾದ ಇಸ್ಕೊಂಡವ್ರಿಗೆಲ್ಲ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ಖುಷಿಯಾಯಿತು ಗೈಸ್, ನನಗೆ ಗಂಗಾರತಿ ಪ್ರಸಾದ ಸಿಕ್ಕಿದೆ. ತುಂಬ ಬ್ಲೆಸ್ಸಡ್ ಫೀಲಿಂಗ್ ಆಗ್ತಿದೆ ನೋಡಿ. ತ್ರಿಶೂಲದ ಜೊತೆ ನಂದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಎಷ್ಟು ಚೆನ್ನಾಗಿದೆ. ಲೈಟಿಂಗ್ಸು ಡೀಟೇಲಿಂಗ್ ಎಲ್ಲ ಅಲ್ಟಿಮೇಟ್ ಆಗಿದೆ. ತುಂಬ ಇಷ್ಟ ಆಯಿತು ನನಗದು. ಸೊ ಗಂಗಾರತಿ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ವಿ. ಐ ಮೀನ್ ದೇವಸ್ಥಾನದ್ದು ವಿಶ್ವನಾಥ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದ ಕಾರಿಡಾರೇ ಇದು. ಸೊ ನಡ್ಕೊಂಡು ಹೋಗ್ತಿದ್ವಿ. ಅಲ್ಲೊಂದು ನಾಯಿ ಕೂಡ ಇತ್ತು. ಜನ ಎಲ್ಲ ಮುಗಿ ಬಿದ್ದಿಸ್ಕೋತಾ ಇದ್ರು. ಬಟ್ ನಾನು ಅದಕ್ಕೆ ಸ್ವಲ್ಪ ಫ್ರೀನೇ ಇತ್ತು. ಅದಾದಮೇಲೆ ಸಖತ್ ಜನ ಬಂದುಬಿಟ್ಟಿದ್ರು. ಸೊ ನಾನು, ಅಪ್ಪ, ಅಮ್ಮ, ಅಣ್ಣ ಎಲ್ಲ ಆಚೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಹೋಟೆಲ್ ರೂಮ್ಗೆ ಹೋಗ್ಬೇಕಾಗಿತ್ತು. ಇನ್ನೇನು ಕಾಶಿ ದರ್ಶನ ಮತ್ತು ಗಂಗಾರತಿ ಎಲ್ಲ ಮುಗಿಸ್ಕೊಂಡ್ವಲ್ಲ. ಸೊ ಗಂಗಾ ನದಿ ಅಂತೂ ತುಂಬ ತುಂಬಿತ್ತು ಗೈಸ್. ಐ ಮೀನ್ ಹರಿಯೋ ನದಿ ಸಖತ್ತು ಮಳೆಯಿಂದ ತುಂಬ ತುಂಬಿತ್ತು. ತುಂಬ ಖುಷಿ ಆಯಿತು ನೋಡೋಕ್ಕೆ. ಗಂಗಾರತಿ ಅಂತೂ ಸೂಪರ್ ಆಗಿತ್ತು, ನೋಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ಒಂದು ಮಾನಸ ಸರೋವರ ಅಂತೆಲ್ಲ ಬರೆದಿದ್ದಾರೆ ನೋಡಿ ಗೈಸ್. ಗಿಡಗಳೆಲ್ಲ ಚೆನ್ನಾಗಿ ಹಾಕಿದ್ರು, ಲೈಟಿಂಗ್ಸ್ ಚೆನ್ನಾಗಿತ್ತು. ಒಳಗಂತೂ ತಕೊಂಡೋಗಿ ಬಿಟ್ಟಿಲ್ಲ, ನಂದು ಎಲ್ಲ ಯೂಟ್ಯೂಬಿಗೆ ವ್ಲಾಗೇ ಆಗಿಲ್ಲ. प्रसाद भी हम करते रहे। प्रसाद वो आरती स्थल के ನಮ್ದು ಒಂದು
फैला थोड़ा जय महाकाल जय महाकाल ಇದು ಗಂಗಾರತಿ ಶುರುವಾಗಿದ್ದ ಕ್ಲಿಪ್ಪಿಂಗು, ಆ ಸ್ಟಾರ್ಟಿಂಗ್ ತೆಗ್ದಿರೋಂಥ ಕ್ಲಿಪ್ಪಿಂಗ್ ಇದು. अपने अपने गुरुदेव भगवान की वृंदावन बिहारी लाल की राधा रानी की गंगेश्वर महादेव की श्री किसी का हाथ नीचे न लेना, दोनों हाथ उठा के हर हर महादेव। व्याप्तं येन चराचरम्
ಸಾಧ್ಯವೇ ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ